ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಬ್ರೇಕ್ಫಾಸ್ಟ್ ಆಯ್ತಾ ಸರ್? ಹಲೋ ಮಿಸ್ಟರ್ ರಣಧೀರ ಕಂಠೀರವ ನಿಮ್ಮನ್ನೇ ಕೇಳ್ತಾ ಇರೋದು. ನೀವ್ ಯಾವಾಗ ಬಂದ್ರಿ? ಬನ್ನಿ ಮೇಡಮ್ ಬನ್ನಿ. ಎಲ್ಲಿಗೆ ಹೋಗಿದ್ರಿ? ನಾನು ಗಾರ್ಡನ್ ಅಲ್ಲಿದ್ದೆ. ಏನ್ ಮಾಡ್ತಾ ಇದ್ರಿ? ಅಮ್ಮ ಕಾಲ್ ಮಾಡಿದ್ರು, ಅವ್ರ ಜೊತೆ ಮಾತಾಡ್ತಿದ್ದೆ. ನಿಮಗೆ ಗೊತ್ತಲ್ವಾ, ಅಮ್ಮ ತಾಸ್ಗಟ್ಲೆ ಮಾತಾಡ್ತಾರೆ. ಕುಡಿ. ಮಾತಾಡ್ಕೊಂಡು ಹಾಗೇ ಹೋಗ್ಬಿಟ್ರಾ? ಪಾಪ ಇಲ್ಲಿ ಇವನು ಒಬ್ಬನೇ ಅಳ್ತಾ ಇದ್ದಂತೆ, ಮಲ್ಲಿ ಬಂದು ಸಮಾಧಾನ ಮಾಡ್ತಾರೆ. ಐಮ್ ಸೋ ಸಾರಿ. ಕೊಡಿ. ಪರವಾಗಿಲ್ಲ ನಾವು ನೋಡ್ಕೋತೀವಿ. ಪರವಾಗಿಲ್ಲ ಕೊಡಿ. ನಾನು ಬಂದ. ಪರವಾಗಿಲ್ಲ ಮೇಡಮ್. ಅಲ್ವಾ? ಏನ್ ಸರ್ ಇವತ್ತು ತುಂಬಾನೇ ಖುಷಿಯಾಗಿದ್ದೀರಾ? ಹೌದು, ಒಂದು ವಿಷಯ ಇದೆ. ಇನ್ನೊಂದು ವಾರ ವೆಯ್ಟ್ ಮಾಡಿ, ಸರ್ಪ್ರೈಸ್ ಕೊಡ್ತೀನಿ. ಹಾ, ಏನ್ ಸರ್ಪ್ರೈಸು? ಸರ್ಪ್ರೈಸ್. ಪ್ಲೀಸ್ ಕ್ಲೂ ಕೊಡಿ ಪ್ಲೀಸ್. ಗೆಸ್ ಮಾಡಿ. ಸರಿ, ಓಕೆ. ಆಫೀಸ್ ಬಗ್ಗೆ ಅಲ್ಲ. ಮನೆ ಬಗ್ಗೆ ಅಲ್ಲ. ನನ್ ಬಗ್ಗೆ ಅಲ್ಲ. ಮಗು ಬಗ್ಗೆ ಅಲ್ಲ. ನಿಮ್ ಬಗ್ಗೆ ಅಲ್ಲ. ಮತ್ತೇನೇನಿರೋದಕ್ಕೆ ಸಾಧ್ಯ? ಸರ್ಪ್ರೈಸ್. ಪರವಾಗಿಲ್ಲ ಬಿಡಿ. ಮಮ್ಮಲ್ಲಿ ಬಿಟ್ಟೋದಲ್ವಾ, ನಾವು ಬಿಟ್ಟು ಅಳ್ತಿದ್ದಾನೆ. ಹಳ್ಳಿ ಬಿಡಿ, ನಾವು ಸಮಾಧಾನ ಮಾಡ್ತೀವಿ. ನೀವು ಫೋನು ಮುಂದುವರಿಸಿ. ಬಾರೋ. ಜೈ, ಏನು ಅರ್ಜೆಂಟಾಗಿ ಬರೋಕ್ಕೆ ಹೇಳಿದೆ? ಮೊಬೈಲ್ ಜೊತೆಗೆ ತೊಗೊಂಡು ಬಂದು ಹೇಳಿದೆ. ಏನು ವಿಷಯ ಇದೆ ಮಾಮ್, ಹೇಳ್ತೀನಿ, ಕೂತ್ಕೋ ಬಾ. ಜೈ, ಏನು ಚೆಕ್ ಮಾಡ್ತಾ ಇದೆಯಾ? ಹೇಳ್ತೀನಿ ಇರು ಮಾಮ್. ಹಲೋ ಮಗ, ಥ್ಯಾಂಕ್ಸ್. ನಾನು ನಿಮಗೆ ಮತ್ತೆ ಫೋನ್ ಮಾಡ್ತೇನೆ. ಏನಾಯ್ತು ಜೈ? ಆ ಭೂಮಿಕಾ ನಿನ್ನ ಫೋನ್ನ ಟ್ಯಾಪ್ ಮಾಡಿಸಿದಾಳೆ. ವಾಟ್? ಅವಳೇನು ಕಮ್ಮಿ ಇಲ್ಲ ಮಾಮ್, ತುಂಬಾ ತಲೆ ಓಡಿಸಿದಾಳೆ. ನಾವು ಅವ್ರೇನು ಮಾಡ್ತಾರೆ, ಏನು ಮಾತಾಡ್ತಾರೆ ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಬಗ್ ಫಿಕ್ಸ್ ಮಾಡಿದ್ವಿ ಗೊತ್ತಾ. ಅವಳು ಅದೇ ಐಡಿಯಾ ಉಪಯೋಗಿಸಿದಾಳೆ. ಅದಕ್ಕೆ ಟಾರ್ಗೆಟೇ ನಿನ್ನ ಮೊಬೈಲ್, ನಿನ್ನ ಮೊಬೈಲ್ನ ಟ್ಯಾಪ್ ಮಾಡಿಸಿದಾಳೆ. ಏನು, ನನ್ನ ಮೊಬೈಲ್ ಹ್ಯಾಕ್ ಮಾಡಿದಾಳ? ಎಸ್. ನ್ಯಾಯ ನೀತಿ ನಿಯತ್ತು ಅಂತ ಸ್ಟ್ರೈಟ್ ರೋಡಲ್ಲಿ ಹೋದ್ರೆ ನಮ್ಮನ್ನು ಅವಳ ಕೈಲಿ ಹಿಡಿಯೋಕ್ಕಾಗೋದಿಲ್ಲ. ಅದಕ್ಕೆ ನಮ್ಮ ರೂಟಲ್ಲಿ ಅಡ್ಡದಾರಿಲ್ಲೇ ಬಂದು ಇಂಥ ಕೆಲಸ ಮಾಡಿದಾಳೆ. ಅವಳು ನೆಕ್ಸ್ಟ್ ಲೆವೆಲ್ಗೆ ಹೋಗಿದ್ದಾಳೆ ಮಾಮ್. ಅವಳ ವಿಚಾರದಲ್ಲಿ ನಾವು ತುಂಬಾ ಹುಷಾರಾಗಿರ್ಬೇಕು. ಲಿಟ್ರಲಿ ನೀನು ಮೈಯೆಲ್ಲ ಕಣ್ಣಾಗಿರ್ಬೇಕು. ಬಟ್ ನನ್ನ ಮೊಬೈಲ್ಗೆ ಯಾವಾಗ ಮಾಡಿದ್ಲು, ಹೇಗೆ ಮಾಡಿದ್ಲು? ಮೊಬೈಲ್ ಯಾವಾಗಲೂ ನನ್ನ ಹತ್ರನೇ ಇರುತ್ತೆ. ಅವಳು ನನ್ನ ರೂಮ್ಗೂ ಬರೋದಿಲ್ಲ. ಮತ್ತೆ ನನ್ನ ಮೊಬೈಲ್ ಅವಳಿಗೆ ಹೇಗೆ ಸಿಗತ್ತೆ? ಈ ಕೆಲಸ ಮಾಡೋದಕ್ಕೆ ಅವಳ ಕೈಗೆ ನಿನ್ನ ಫೋನ್ ಸಿಗಲೇಬೇಕು ಅಂತ ಏನಿಲ್ಲ ಮಾಮ್. ಇಟ್ಸ್ ವೆರಿ ಸಿಂಪಲ್. ಒಂದು ಬಗ್ ಲಿಂಕನ್ನು ನಿನ್ನ ಫೋನ್ಗೆ ಸೆಂಡ್ ಮಾಡಿದ್ರೆ ಸಾಕು. ನೀನು ಕ್ಯೂರಿಯಾಸಿಟಿಲಿ ಏನು ಲಿಂಕು ಅಂತ ಚೆಕ್ ಮಾಡೇ ಮಾಡ್ತೀಯಾ. ಆ್ಯಂಡ್ ಒಂದ್ಸಲ ಅದನ್ನು ಓಪನ್ ಮಾಡಿ ಚೆಕ್ ಮಾಡಿದ್ರೆ ಫಿನಿಶ್. ನಿನ್ನ ಮೊಬೈಲ್ ಆಟೋಮೆಟಿಕಾಗಿ ಟ್ಯಾಪ್ ಆಗುತ್ತೆ. ಮಾಮ್, ರೀಸೆಂಟ್ಲಿ ಬೈ ಎನಿ ಚಾನ್ಸ್ ನಿನ್ಗೆ ಆ ಥರದ್ದು ಏನಾದರೂ ಲಿಂಕ್ ಬಂದಿತ್ತಾ? ನೀನು ಅದನ್ನು ಏನದು ಅಂತ ಓಪನ್ ಮಾಡಿ ಚೆಕ್ ಮಾಡಿದ್ಯಾ? ಏನು ಮೆಸೇಜ್ ಇದು? ಬ್ಲ್ಯಾಂಕ್ ಇದೆ. ಹಾಜಿ, ಯಾವುದೋ ಒಂದು ಮೆಸೇಜ್ ಬಂದಿತ್ತು, ನಾನು ಕ್ಲಿಕ್ ಮಾಡಿದೆ, ಬಟ್ ಅದು ಓಪನೇ ಆಗಿಲ್ಲ. ಡೌಟೇ ಇಲ್ಲ, ಅದೇ ಬಗ್ ಲಿಂಕ್. ನಿನಗೆ ಗೊತ್ತಿಲ್ಲ ಅದನ್ನು ಓಪನ್ ಮಾಡಿ ತಗಲಾಕೊಂಡಿದ್ಯಾ. ಈ ಕೆಲಸ ಮಾಡಿಸಿರೋದು ಅವಳೆ. ನನಗಿದು ಗೊತ್ತೇ ಆಗಿಲ್ಲ ಜೈ. ಈಗೇನು ಮಾಡೋದು? ಡೋಂಟ್ ವರಿ ಮಾಮ್, ಪ್ಯಾನಿಕ್ ಆಗ್ಬೇಡ. ಏನೋ ಒಂದು ಮಾಡೋಣ. ಮಾಮ್, ಆಗೋದಿಲ್ಲ ಒಳ್ಳೇದಕ್ಕೆ ಅಂತಾರಲ್ಲ, ಈಗಾಗಿರೋದು ಹಾಗೆ ಅನ್ಕೊಳ್ಳೋದೇನೋ ಒಳ್ಳೇದೇ. ಅವ್ರು ಹೇಗೆ ಇಂಥ ಒಂದು ಕೆಲಸ ಮಾಡಿ ಅವ್ರ ಲಾಭಕ್ಕೆ ಉಪಯೋಗಿಸ್ಕೊಳ್ಳೋಕೆ ಟ್ರೈ ಮಾಡಿದ್ರು, ನಾವು ಯಾಕೆ ನಮ್ಮ ಲಾಭಕ್ಕೆ ಉಪಯೋಗಿಸ್ಕೋಬಾರ್ದು? ಮಾಮ್,
ಇವಾಗ ಅವರು ನಾವು ಮಾತಾಡೋದನ್ನೆಲ್ಲ ಕೇಳಿಸ್ಕೊತಾರೆ ಅಲ್ವಾ? ನಾವು ಫೋನಲ್ಲಿ ಬರೀ ಜನರಲ್ ಟಾಕ್ಸೇ ಮಾತಾಡೋಣ, ಇಂಪಾರ್ಟೆಂಟ್ ಟಾಪಿಕ್ ಏನು ಮಾತಾಡೋದು ಬೇಡ. ಅಂತ ವಿಚಾರ ಏನಿದ್ರು ಫೇಸ್ ಟು ಫೇಸ್ ಮಾತಾಡೋಣ. ಸರಿ ಜೈ. ಬಗ್ ಲಿಂಕ್ ಕಳಿಸಿ ಫೋನ್ ಟ್ಯಾಪ್ ಮಾಡಿಸ್ತೀಯ ಭೂಮಿಕಾ? ನೋಡ್ತಾ ಇರು ನಿನ್ನ ಮೇಲೆ ನಾನು ನಿನಗೆ ಎಂತ ಬಾಂಬ್ ಬಿಡ್ತೀನಿ ಅಂತ. ಸೃಜನರೇ, ಅವ್ರ ಉದ್ದೇಶ ಏನು ಅಂತಾನೆ ನಂಗೆ ಅರ್ಥ ಆಗ್ತಿಲ್ಲ. ಅವ್ರು ಏನು ಮಾಡ್ತಿರ್ಬೋದು, ಅವ್ರ ನೆಕ್ಸ್ಟ್ ಪ್ಲಾನ್ ಏನು? ನನಗೂ ಏನೂ ಅರ್ಥ ಆಗ್ತಿಲ್ಲ ಮೇಡಮ್. ಫ್ಯಾಕ್ಟ್ರಿ ಹತ್ರ ಹೋದಾಗಲೂ ಅವ್ರ ಕಾಲ್ ಬಂದಿಲ್ಲ. ಸಡನ್ನಾಗಿ ಅವ್ರು ಯಾಕೆ ಅವ್ರ ಪ್ಲ್ಯಾನ್ನ ಡ್ರಾಪ್ ಮಾಡಿದ್ರು ಅಂತಲೇ ಅರ್ಥ ಆಗ್ತಿಲ್ಲ ಮೇಡಮ್. ಒಟ್ನಲ್ಲಿ ಸಸ್ಪೆನ್ಸ್ ಕ್ರಿಯೇಟ್ ಮಾಡ್ತಿದ್ದಾರೆ, ಡೌಟ್ ಕ್ರಿಯೇಟ್ ಮಾಡ್ತಿದ್ದಾರೆ. ಇವಾಗ ಮುಂದೆ ಏನು ಮಾಡೋದು ಮೇಡಮ್? ಅವ್ರು ಏನಾದರೂ ಒಂದು ಮಾಡೇ ಮಾಡ್ತಾರೆ, ಸುಮ್ಮನೆ ಅಂತೂ ಕೂರಲ್ಲ. ಅವ್ರ ಕೆಲಸನೇ ಅದಲ್ವಾ, ಎಲ್ಲಿ ಏನು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡೋಕ್ಕಾಗತ್ತೆ ಅಂತ ನೋಡ್ತಿರೋದು. 24/7 ಅದೇ ಯೋಚನೆಯಲ್ಲಿರ್ತಾರೆ. ನೋಡೋಣ ಅವ್ರು ಏನು ಮಾಡ್ತಾರೆ ಅಂತ. ಅವ್ರು ಏನೇ ಮಾಡಿದ್ರು ಅದು ನಮಗೆ ಗೊತ್ತಾಗುತ್ತೆ. ಅವ್ರ ನೆಕ್ಸ್ಟ್ ಕಾಲ್ಗೋಸ್ಕರ ನಾವು ವೆಯ್ಟ್ ಮಾಡ್ತಿರ್ಬೇಕು. ಹಾಂ ಮೇಡಮ್. ಆದರೂ ಎಂಥ ದೊಡ್ಡ ಟ್ರಾಜಿಡಿ ಅಲ್ವಾ? ನಮ್ಮವ್ರ ಮೇಲೆ ನಾವೇ ಕಣ್ಣಿಡೋ ಥರ ಆಗಿದೆ. ಬೇಜಾರಾಗುತ್ತೆ, ಬಟ್ ಏನು ಮಾಡೋದು, ಬೇರೆ ದಾರಿ ಇಲ್ಲ. ನನಗನ್ಸುತ್ತೆ ಎಲ್ಲ ಕಡೆನೂ ಹೀಗೆ. ನಮ್ಮ ಅತಿ ದೊಡ್ಡ ಶತ್ರು ನಮ್ಮ ಹತ್ತಿರದಲ್ಲೇ ಇರ್ತಾರೆ. ನಮ್ಮವರು ಅನ್ನೋ ಮುಖವಾಡ ಹಾಕ್ಕೊಂಡಿರ್ತಾರೆ. ಶತ್ರುಗಳಿಗಿಂತ ಈ ರೀತಿ ಹಿತಶತ್ರುಗಳೇ ತುಂಬ ಡೇಂಜರು. ಅದು ನಿಜನೇ ಮೇಡಮ್. ಶತ್ರು ಆದರೂ ಮುಂದೆ ನಿಂತ್ಕೊಂಡು ಎದಕ್ಕೆ ಚೂರಿ ಆಗ್ತಾನೆ. ಅಟ್ಲೀಸ್ಟ್ ಗೊತ್ತಾಗುತ್ತೆ ಮೇಡಮ್, ಆ ಚೂರಿ ಎಷ್ಟು ಶಾರ್ಪ್ ಆಗಿದೆ, ಎಷ್ಟು ಉದ್ದ ಇದೆ ಅಂತ. ತಪ್ಸ್ಕೊಳ್ಳೋಕ್ಕೆ ಒಂದು ಅವಕಾಶನೂ ಇರುತ್ತೆ. ಆದರೆ ಬೆನ್ನ ಹಿಂದೆಯಿಂದ ಚೂರಿ ಹಾಕೋರ್ದು ಆ ಥರ ಅಲ್ವಲ್ಲ ಮೇಡಮ್. ಚುಚ್ಚಿದ ಮೇಲೆ ಗೊತ್ತಾಗೋದು ಯಾರೋ ಚುಚ್ಚಿದ್ರು ಆಪಿಟ್ರು ಅಂತ. ಇಲ್ಲಿ ತಪ್ಸ್ಕೊಳ್ಳೋಕೆ ಒಂದು ಅವಕಾಶನೂ ಇರಲ್ಲ ಮೇಡಮ್. ಆದರೂ ಎಷ್ಟು ವಿಚಿತ್ರ ಅಲ್ವ ಮೇಡಮ್ ಈ ಸಂಬಂಧ ಅನ್ನೋದು. ತುಂಬಾ ಕಾಂಪ್ಲೆಕ್ಸ್ ಅದು. ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಏನು ಮಾಡೋಕ್ಕಾಗಲ್ಲ. ನಮ್ಮನ್ನು ನಾವು ಜೋಪಾನ ಮಾಡ್ಕೊಳ್ಬೇಕು, ಅಷ್ಟೇ ನಮ್ಮ ಕೈಯಲ್ಲಾಗೋದು. ಕಾಲ್ಗೂ ಮುಂಚೆ ಮಾಮ್ಗೆ ಯಾವುದಕ್ಕೂ ಒಂದು ಮೆಸೇಜ್ ಹಾಕಿ ಅಲರ್ಟ್ ಮಾಡೋಣ. ಹಾಯ್ ಮಾಮ್, ನಾನೀಗ ಕಾಲ್ ಮಾಡ್ತೀನಿ, ಸಿಚುಯೇಷನ್ ತಕ್ಕಾಗಿ ಆ್ಯಕ್ಟ್ ಮಾಡು. ಮಾಮ್ ನೋಡಾಯ್ತು. ಅಮೃತಧಾರೆ